ಸಂಡೂರು ತಾಲೂಕಿನಲ್ಲಿ ಸಿಲಿಂಡರ್ಗೆ ಜನರು ಮುಗಿಬಿದ್ದಿದ್ದಾರೆ. ಪರಿಸ್ಥಿತಿಯ ಲಾಭವನ್ನ ಸಿಲಿಂಡರ್ ಏಜೆನ್ಸಿಯವರು ಪಡ್ಕೊಳ್ತಾ ಇದ್ದಾರೆ. ಒಂದು ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡ್ಕೊಂಡು ಮಾರಾಟ ಮಾಡ್ತಾರೆ. ಅಯ್ಯೋ ಏನ್ರಿ, ಇಲ್ಲಿ 2000 3000 ತಗೊಳ್ತಾವ್ರೆ, 50 ರೂಪಾಯಿಗೆ ಏನ್ ಪ್ರಾಬ್ಲಮ್ ಅಂತ ನೀವು ಅನ್ಬೋದು. ಯಾವ ಊರಿನಲ್ಲಿ ಅಂತ ತಿಳ್ಕೊಳ್ಳಿ. ಆ ಭಾಗದ ಜನರಿಗೆ 50 ರೂಪಾಯಿ ಕೂಡ ಹೆಚ್ಚು. ಇಂಥ ಸಂದರ್ಭದಲ್ಲಿ 50 ರೂಪಾಯಿ ಹೆಚ್ಚಿಗೆ ಮಾರಾಟ ಮಾಡಬಾರ್ದು. ಅನಿವಾರ್ಯವಾಗಿ 950 ರೂಪಾಯಿ ಬದಲು 1000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. 3 ದಿನದಿಂದ ಅಡುಗೆ ಮಾಡಿಲ್ಲ, ಸಿಲಿಂಡರ್ ಕೊಡಿ ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಸಿಲಿಂಡರ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡು 50 ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡ್ತಾ ಇದ್ದಾವೆ ಏಜೆನ್ಸಿಗಳು. 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಮಾತ್ರ ಗ್ಯಾಸ್ ಸಿಲಿಂಡರ್ ವಿತರಣೆ, ಇಲ್ಲದೆ ಇದ್ರೆ ಸಿಲಿಂಡರ್ ಸಿಗಲ್ಲ ಅಂತ ಗ್ಯಾಸ್ ಏಜೆನ್ಸಿಯವರು ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಜನ ವಿಡಿಯೋ ಮಾಡಿದ್ರು, ಸಂಬಂಧಪಟ್ಟವ್ರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳೇ ನೀವು ಬದುಕಿದಿರೋ ಇಲ್ಲ ಏನಾಗಿದ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ಅಥವಾ ಆ 50 ರೂಪಾಯಿ ಕಮಿಷನ್ ಏನಾದ್ರು ನೀವು ತಗೊಳ್ತಿದ್ದೀರಾ, ನನಗದು ಅರ್ಥ ಆಗ್ತಿಲ್ಲ. ನಾನು ಹಾಗೆ ಅನುಮಾನ ಪಡಬೇಕಾಗತ್ತೆ. ಜನ ವಿಡಿಯೋ ಮಾಡಿ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಮಾತ್ರ ಸಿಲಿಂಡರ್ ಕೊಡ್ತಾ ಇದ್ದಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಜನ ವಿಡಿಯೋ ಮಾಡಿದ್ರು ಆಹಾರ ಇಲಾಖೆ ಅಧಿಕಾರಿಗಳು, ತಾಲೂಕು ಆಡಳಿತ ಬಾಯಿ ಮುಚ್ಕೊಂಡು ಕೂತಿದ್ದೀರಾ ಅಂತ ಹೇಳಿದ್ರೆ ಇಟ್ ಇಸ್ ಅಂಡರ್ಸ್ಟುಡ್. ಅದ್ರಲ್ಲಿ ನಿಮಗೂ ಸ್ವಲ್ಪ ಪಾಲ್ ಬರ್ಬೋದೇನೋ, ಗೊತ್ತಿಲ್ಲ ನನಗೆ. $950 ಇರೋದು ಗೊತ್ತಲ್ಲ, ಸುಮ್ಮನೆ ನೀವು